ಅದು ಎಲ್ಲರೂ ಹಂಗಿಲ್ಲ ಅನಿಸ್ತದೆ ನನಗೆ. ಎಲ್ಲರೂ ಆ ಥರ ಇಲ್ಲ. ಯಾರೋ ಒಬ್ಬರು ಆ ಥರ ಇದ್ದೇ ಇರ್ತಾರೆ. ಎಲ್ಲರ ಮೇಲೆ ನಾವು ಆಪಾದನೆ ಹೊರಿಸಿದ್ರೆ ಆಮೇಲೆ ಜನಸಾಮಾನ್ಯರು ಯಾರು ಈ ಥರ ನಡೆಯೋಕ್ಕಾಗಲ್ವಲ್ಲ ಅಲ್ವಾ? ಎಲ್ಲರೂ ಆ ಥರ ಇಲ್ಲ. ಕಾಯುವಂಥವ್ರು ಭಕ್ಷಕರಾಗ್ತಾರೆ. ಕೆಲವೊಂದು ಪ್ರಕರಣಗಳು ದಾಖಲಾಗಿದೆ ಕೆಲವು ಕಡೆ. ಆಗಿದೆ. ನಾನು ನೋಡಿದೆ, ಟಿ ವಿಯಲ್ಲಿ ನೋಡಿದ್ದೀನಿ, ಯೂಟ್ಯೂಬಲ್ಲಿ ನೋಡಿದ್ದೀನಿ. ಏನಂದರೆ ಅವರು ರಕ್ಷಣೆ ಮಾಡ್ತೀನಿ ಅಂದರೆ ಅವರು ಅದನ್ನು ಕರೆಕ್ಟಾಗಿರಬೇಕು. ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರಲ್ಲ ಸರ್, ಮನುಷ್ಯರ ಮೇಲೆ ಎಲ್ಲರೂ ಒಂದೊಂದು ಥರ ಇರ್ತಾರೆ. ಅವರು ರಕ್ಷಕರಂದರೆ ಅವರು ಏನು ಸಂವಿಧಾನ ಅಡಿಯಲ್ಲಿ ಅವರು ಏನು ಶಪಥ ಮಾಡಿರ್ತಾರೆ ಅದ್ರ ಪ್ರಕಾರ ನಡ್ಕೊಂಡ್ರೆ ಸಾಕು. ಯಾಕೆ ಸರ್ಕಾರ ಎಲ್ಲ ಒಂದು ವ್ಯವಸ್ಥೆನ ಅವ್ರು ಕೊಡ್ತಾಯಿದೆ, ಪ್ರತಿಯೊಂದು ಕೊಡ್ತಾಯಿದೆ. ಅವ್ರಿಗೆ ಏನು ಬೇಕೋ ಎಲ್ಲನೂ ಮಾಡ್ತಾಯಿದೆ. ಆದ್ರೂ ಅದ್ರ ಮೇಲೆ ಅವ್ರು ಇನ್ನೂ ಇದು ಮಾಡ್ತಾರೆ ಅಂದರೆ ಮತ್ತೆ ನಾರ್ಮಲ್ ಆಗಿರೋ ಜನರು ಇದು ಮಾಡ್ತಾರಲ್ಲ ಅಂಥವ್ರಿಗೂ ಇವ್ರಿಗೂ ಇದಿಲ್ದಂಗೆ ಆಗಿಬಿಡುತ್ತೆ. ಜನಗಳಿಂದ ಆಗಿರೋದು. ಜನಗಳು ಒಳ್ಳೆಯದಾಗಿದ್ದರೆ ಅವ್ರು ಏನಿಲ್ಲ, ಅವ್ರ ಕಾನೂನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಾವು ಚೆನ್ನಾಗಿದ್ರೆ ಏನಿಲ್ಲ. ಈಗ ನೀನೊಂದು ನಾನೊಂದು ನೀನು ಇಲ್ಲಿ ನಿಲ್ಲಿಸ್ಬೇಡ, ನೀನು ಎಲ್ಲಿ ಬೆಳ್ಕೊಂಡು ಅವರು ಮಾಡಿದ್ರೆ ಅವರು ಕಾನೂನಂತೆ ಅವ್ರು ಪಾಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಸರ್ ಅವ್ನು ನೋಡಿಸಿ ತಗೊಳ್ಳಿ. ಈ ಜನಗಳಿದ್ದಾರೆ, ಅದಕ್ಕೆ ಅವರೇನು ಮಾಡೋಕ್ಕಾಗಲ್ಲ, ಅವ್ರು ಮಾಡಲೇಬೇಕು ಆ ಕರ್ತವ್ಯ. ಆದ್ರೂ ಬೇಕಾದಷ್ಟು ಆ ಕಡೆ ಈ ಕಡೆ ರೊಟೇಷನ್ ಮಾಡಿ ಎಲ್ಲ ವ್ಯವಹಾರ ಮಾಡ್ತೀನಿ. ರಕ್ಷಕರೇ ಭಕ್ಷಕರಾಗ್ಬಿಟ್ರೆ ಆಗಿದ್ದಾರಲ್ಲ ಸರ್, ಇನ್ನೇನಾಗಬೇಕು. ಈಗ ನಾವೆಲ್ಲ ಹಿಂಗೆ ಅಲಿಯೋಂಗಿಲ್ಲ. ಕ್ರಾಸು ಬಜಾರಿಗೆ ಮಾರಕ್ಕೆ ಬಿಟ್ಟಿದ್ರೆ ಅಲ್ಲಿ ನಿಂತ್ಕೊಂಬಾರ್ದು. ಅಲ್ಲೆಲ್ಲ ದುಡ್ಡಿನ ಮೇವು ಆಗ್ಬಿಟ್ಟೈತೆ. ಆಗಬೇಕಾಗುತ್ತೆ ಸರ್, ಆಗಬೇಕಾಗುತ್ತೆ. ಏನೆಲ್ಲ ಡಿಮ್ಯಾಂಡ್ಗಳಿದೆ? ನಾವು ಇಲ್ಲಿ ಲೋಕಲ್ ಅಲ್ಲ, ಸೊ ಹೊರಗಡೆ. ಒಟ್ಟಿನಲ್ಲಿ ಇಲ್ಲೇ ಕೆಲಸ ಮಾಡ್ತಾ ಇದ್ದೀರಾ? ಹಾಂ, ಇಲ್ಲ, ಯಾವ ಊರು? ನಾವು ಚಂದಾಪುರ. ಓಕೆ, ಇಲ್ಲಿ ಇಲ್ಲ, ಟೆಂಪಲ್ಗೆ ಬಂದಿದ್ದು. ಬೆಂಗಳೂರು? ಹಾಂ, ಹೌದು. ಅಂದರೆ ವಾರ್ಡ್ ಇಲೆಕ್ಷನ್ ಗೊತ್ತಾ? ಹಾಂ, ಗೊತ್ತಾಯ್ತು. ಹಾಂ, ಹೌದು. ಆಗಬೇಕು ಬೇಡವಾ ಅಂತ ಇದೆ. ಆಗಿಲ್ಲ, ವರ್ಷಗಳಿಂದ ಆಗಿಲ್ಲ. ಹೌದು. ಸೊ ಹೊಸಬ್ರು ಬಂದರೆ ಏನಾದರೂ ಚೇಂಜಸ್ ಆಗ್ಬೋದು. ಸೊ ಎಲ್ಲರೆಲ್ಲ ಅಭಿಪ್ರಾಯ ಇರುತ್ತೆ. ಸೊ ಹೊಸಬ್ರು ಬಂದರೆ ಚೆನ್ನಾಗಿರ್ಬೋದು ಅಂತೇಳಿ, ಏನಾದರೂ ಚೇಂಜಸ್ ಕಾಣಿಸ್ಬೋದಾ ಅಂತೇಳಿ. ಸೊ ಆಗಬೇಕಾಗುತ್ತೆ ಸರ್. ನೋಡಿ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರ. ರಕ್ಷಕರೇ ಭಕ್ಷಕರಾಗ್ತಾಯಿದ್ದಾರಂತ. ಸ್ವಾಮಿ, ಕರೆಕ್ಟ್ ನೀವು ಹೇಳೋದು. ಯಜಮಾನ ಕರೆಕ್ಟಾಗಿದ್ದರೆ ಮಕ್ಕಳನ್ನ ಕರೆಕ್ಟಾಗಿ ಹತೋಟಿಗೆ ತೊಗೊಂಡೋಗ್ತಾನೆ ಸರ್. ಯಜಮಾನನೇ ಸರಿ ಇಲ್ಲ ಅಂದರೆ ಮಕ್ಕಳನ್ನ ಹೆಂಗೆ ಹತೋಟಿಗೆ ತೊಗೊಳ್ತಾರೆ? ಉದಾಹರಣೆ ಸ್ಕೂಲ್ ಹೆಡ್ ಮಾಸ್ಟ್ರೇ ನಿಂತ್ಕೊಂಡು ಓಡಾಡ್ಕೊಂಡು ಅವನು ಯೂರಿಯನ್ ಪಾಸ್ ಮಾಡ್ಕೊಂಡೋದ್ರೆ ಸ್ಟೂಡೆಂಟ್ಗಳು ಏನು ಮಾಡ್ತಾರೆ? ನಿಂತ್ಕೊಂತಾರೆ, ಪಬ್ಲಿಕ್ಕಲ್ಲಿ ಬಿಚ್ಚಾಡ್ಬಿಡ್ತಾರೆ. ಅಂಥ ವರ್ಸ್ಟ್ ಆಗಿದೆ ನಮ್ಮದು ಗೃಹ ಇಲಾಖೆ. ಕಳೆದ 65 ವರ್ಷ ರಾಜಕೀಯ ಗೊತ್ತಾಗಿರೋದ್ರಿಂದ ನಾನು ಹೇಳ್ತಾಯಿದ್ದೀನಿ, ಇಷ್ಟು ವರ್ಷ ಗೃಹ ಇಲಾಖೆ ನಾನು ನೋಡೇ ಇಲ್ಲ. ಏನು ಪೊಲೀಸ್ನವ್ರೆ ಲಂಚಗಳು, ಇನ್ಸ್ಪೆಕ್ಟ್ರ್ ಲಂಚಗಳು, ಡಾಕ್ಟ್ರು ಲಂಚಗಳು, ಎಲ್ಲ ಪೂರ್ತಿ ಲಂಚಗಳು. ಅವರು ನಾನು ಪರಿಶೀಲನೆ ಮಾಡ್ತೀನಿ, ಅವ್ರು ಪರಿಶೀಲನೆ ಮಾಡಿದ್ರೆ ಎದುರು ಸಾಯ್ತವ್ದು. ಯಾವುದೋ ನಮ್ಮ ಗೃಹ ಮಂತ್ರಿಗಳಿದಾರಲ್ಲ, ಅವ್ರದ್ದು ನಾನು ತಿಳಿತೀನಿ, ನನಗೆ ಗೊತ್ತಿಲ್ಲ, ನಾನು ವಿಚಾರ ತಿಳ್ಕೊತೀನಿ, ಹೇಳ್ತೀನಿ ಅಂತ ಅವ್ರು ಪರಿಶೀಲನೆ ಮಾಡೋದೆ ಅವರಿಗೆ 5 ವರ್ಷ ಬೇಕು. ಇನ್ನೇನು ಸ್ವಾಮಿ, ನಮ್ಮ ದೇಶ ಕಾಯ್ತಾರೆ, ನಮ್ಮ ರಾಜ್ಯ ಕಾಯ್ತಾರೆ, ನಮ್ಮ ಬೆಂಗಳೂರು ಕಾಯ್ತಾರೆ. ಆಡು ಆಗ್ಲಲ್ಲೇ ಕೊಲೆಗಳು ನಡೀತಾವೆ, ಆಡು ಆಗ್ಲಲ್ಲೇ ರೇಪ್ಗಳು ನಡೀತಾವೆ. ಯಾರು ಕೇಳೋದಿಲ್ಲ. ಬೇವರ್ಸಿ ಯಾವ್ಯಾವುದೋ ದೇಶದವ್ರು ಬಂದು ಅಲ್ಲೆಲ್ಲ ತುಂಬ ಗಲಾಟೆ ಮಾಡ್ತಾವ್ರೆ, ಯಾರು ಕೇಳ್ತಾ ಇಲ್ಲ. ಏನು ಮಾಡ್ತಾರೆ ಡಿಪಾರ್ಟ್ಮೆಂಟು ಕೈ ಕಟ್ಕೊಂಡು ಸುಮ್ಮನೆ ಕುಂತಿದೆ. ಅಲ್ಟಿಮೇಟ್ಲಿ ಗೃಹ ಇಲಾಖೆ ಫೇಲ್ಯೂರ್, 100% ಫೇಲ್ಯೂರು. ಗೃಹ ಇಲಾಖೆನೂ ಫೇಲ್ಯೂರು, ಮುಖ್ಯಮಂತ್ರಿನೂ ಫೇಲ್ಯೂರೇನೆ, ಅದರಲ್ಲೇನಿಲ್ಲ. ಮುಖ್ಯಮಂತ್ರಿ ಕರೆಕ್ಟಾಗಿದ್ದರೆ ಎಲ್ಲ ಇಲಾಖೆನೂ ಸರಿಯಾಗಿರೋದು. ಅವರೇ ಕಿತ್ತಾಡ್ತಾರೆ. ಅವ್ರಿಗೆ ನೆಲೆ ಇಲ್ಲವಲ್ಲ ಅಲ್ಲಿಗೆ. ನಾನಾಗಬೇಕು ಅಂತ ಇವರು ಕಿತ್ತಾಡ್ತಲೇ 15 ದಿನ 1 ತಿಂಗಳು ಕಳೆದ್ರೆ ಕಿಲ್ ಮಾಡ್ತಾವ್ರೆ. ಈಗೇನು ಮಾಡ್ತಾವ್ರೆ? 8ನೇ ತಾರೀಕು ಇದು ನಡೆದಾಗ ನಾವಲ್ಲಿ ಯಾವ ಥರ ತಯಾರಾಗಬೇಕು ಅಂತ ತಯಾರಾಗ್ತಾವ್ರೆ. ಇಷ್ಟೇ ಅವ್ರದ್ದು, ಇನ್ನೇನು ಇಲ್ಲ ಅವ್ರದ್ದು. ಅದಕ್ಕೇನು ಮಾಡೋಕ್ಕಾಗಲ್ಲ ಸರ್, ಅದಕ್ಕೇನು ಮಾಡೋಕ್ಕೆ ಪೊಲೀಸ್ನವ್ರ ಮೇಲೆ ಏನು ಹೇಳೋಕ್ಕಾಗಲ್ಲ. ಅವ್ರು ಯಾವ ಥರ ಇದು ಇರ್ತೋ ನೋಡಿಕೊಂಡು ಮಾಡ್ತಾರೆ. ಆ ಥರ ಎಲ್ಲ ಮಾಡೋಕ್ಕೋಗಲ್ಲ. ಸಾಕಷ್ಟು ಪ್ರಕರಣಗಳು ದಾಖಲಾಯಿತು, ದರೋಡೆ, ಲಂಚ ಸುಮಾರು ಆಗ್ತಾಯಿದೆ. ಅದೆಲ್ಲ ಏನು ಮಾಡೋಕ್ಕಾಗಲ್ಲ, ಅದು ಪತ್ತೆ ಮಾಡೋಕ್ಕಾಗಲ್ಲ, ಕಷ್ಟ. ಏಕೆಂದರೆ ಅನ್ನೋನ್ ಪರ್ಸನ್ ಬರ್ತಾರೆ, ಇದು ಮಾಡ್ತಾರೆ, ಸಡನ್ನಾಗಿ ಅವ್ರನ್ನ ಡಿಟೆಕ್ಟ್ ಮಾಡಿ ಹಿಡಿಯೋಕ್ಕಾಗಲ್ಲ. ಅವ್ರಿಗೂ ಕಷ್ಟ ಇದೆ. ಇಲಾಖೆಯ ಒಂದು ಕುಮ್ಮಕ್ಕಿಲ್ಲದೆ ಏನೇನು ಆಗಲ್ವಾ ಅನ್ನೋ ಪ್ರಶ್ನೆ. ಇಲಾಖೆ ಕುಮ್ಮಕ್ಕಿಂದ ಏನಾಗಲ್ಲ, ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಸ್ವಂತ ಬುದ್ಧಿ ಇಟ್ಕೊಂಡು ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ಮಾಡಿದ್ರೆ ಅವರು ಕಂಡುಹಿಡಿತಾರೆ. ಖಂಡಿತ ಪೊಲೀಸ್ ಇದ್ದರೆ ನಮ್ಮ ರಾಜ್ಯ, ನಮ್ಮ ದೇಶ ಅಷ್ಟೇ. ಅನ್ಕಂಡಂಗೆ ಪೊಲೀಸ್ ಆ ಥರ ಏನೂ ಇಲ್ಲ. ಬಿಕಾಸ್ ನಾನಿರೋ ಏರಿಯಲ್ಲಿ ಪೊಲೀಸವ್ರ ಕಡೆಯಿಂದನಾ ಪೊಲೀಸವ್ರ ಕಡೆಯಿಂದನೇ ಭಾಗಗಳಲ್ಲಿ ಪ್ರಕರಣಗಳು ದಾಖಲಾಗ್ತಾಯಿದೆ. ಅವರು ಫೇಕಾ ನಿಜಾನ ಗೊತ್ತಿಲ್ಲ ನಮಗೆ. ಸೊ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಬೇಕು. ನಾನು ಕಂಡಂಗೆ ಪೊಲೀಸ್ ದೇ ಆರ್ ಡೂಯಿಂಗ್ ಗುಡ್ ಜಾಬ್ ಸರ್. ಥ್ಯಾಂಕ್ ಯು ಸರ್. ಇತ್ತೀಚಿನ ದಿನಗಳಲ್ಲಿ ಪೊಲೀಸರೇ ರಕ್ಷಕರೇ ಒಂಥರ ಭಕ್ಷಕರಾಗ್ತಾ ಇರುವಂಥ ಆರೋಪಗಳು ಕೇಳಿಬರ್ತದೆ. ಇವತ್ತಿಂದಿಲ್ಲ, ಅವತ್ತಿಂದ ಇರೋದೇ ಪೊಲೀಸವ್ರದ್ದು. ಅದೇನು ಮಾಡೋಕ್ಕಾಗಲ್ಲ, ಕಾಮನ್ ನಡೀತಾ ಇದೆ, ನಡ್ಕೊಂಡು ಹೋಗ್ತದೆ ಬಿಡಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.